ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಸಿಂಪಲ್ ಆಗಿರೋ ಕ್ರೋಶೆಟ್ ಕುಚ್ಚನ್ನು ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಸೀರೆಗೆ 2 ಸತಿ ಲಾಕ್ ಮಾಡಿಕೊಂಡು 5 ಚೈನ್ ಹಾಕೋಬೇಕು. 5 ಚೈನ್ ಹಾಕಿ ಆದಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಆದಮೇಲೆ ಫ್ರೆಂಡ್ಸ್, ಅದಕ್ಕೆ ಒಂದು ಬೀಡ್ಸ್ ಹಾಕೋಬೇಕು. ಬೀಡ್ಸ್ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು 5 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಂದ ಒಂದು ಸತಿ ದಾರ ತಗೊಂಡು ಎರಡಕ್ಕೊಂದು ಮಾಡಬೇಕು ಫ್ರೆಂಡ್ಸ್. ಇದೇ ಥರ ಇನ್ನೊಂದು ಸಲ ಸೂಜಿ ಮೇಲೆ ದಾರ ತಗೊಂಡು 5 ಚೈನ್ ಗ್ಯಾಪ್ ಒಳಗಿಂದ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಬೇಕು. ಇದೇ ಥರ 5 ಕಂಬಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 6 ಕಂಬ ಅಥವಾ 4 ಕಂಬ ಹಾಕೋದು ಫ್ರೆಂಡ್ಸ್. ಆಮೇಲೆ ಕಂಬಗಳನ್ನು ಹಾಕಿ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಬೀಡ್ ಹಾಕೋಬೇಕು. ಮತ್ತೆ 3 ಚೈನ್ ಒಂದು ಬೀಡ್ ಹಾಕಿ ಆದಮೇಲೆ ಇದು ಆರ್ಚ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅದರ ಒಳಗಿಂದ ದಾರ ತಗೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ, ಆಮೇಲೆ ಆರ್ಚ್ ಗ್ಯಾಪಿಂದ ಒಂದು ಸತಿ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಇದೇ ಥರ 5 ಕಂಬಗಳನ್ನು ಹಾಕ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಂದರೆ ಈ ಡಿಸೈನ್ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಇದೇ ರೀತಿ ಆರ್ಚ್ ಆದಮೇಲೆ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ಆಮೇಲೆ 3 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 3 ಚೈನ್ ಹಾಕಿ ಆದಮೇಲೆ ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಆರ್ಚ್ ಗ್ಯಾಪಿಂದ ಒಂದು ಸತಿ ದಾರ ತಗೊಂಡು ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಸೀರೆ ಪೂರ್ತಿ ಇದೇ ಥರ ಇರುತ್ತೆ ಡಿಸೈನ್. ಕುಚ್ಚು ಹಾಕೋಬೇಕಾದ್ರೂ ಸ್ವಲ್ಪ ಗ್ಯಾಪ್ ಬಿಡಬೇಕು. ಕುಚ್ಚು ಬೇಡ ಅನ್ನೋರು ಸೀರೆ ಪೂರ್ತಿಯಾಗಿ ಇದೇ ಥರ ಹಾಕ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದು ಸೀರೆಗಾದರೂ ಹಾಕೋಬೋದು ಅಥವಾ ಮೇಲೆ ಬಾರ್ಡ್ರಿಗಾದರೂ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್. 1 ಗಂಟೆ ಒಳಗಡೆ ಮುಗಿದು ಹೋಗಿಬಿಡುತ್ತೆ ಈ ಡಿಸೈನು. ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಇದು ನಿಮ್ಮ ಸೀರೆಗೆ. ನೋಡಿ, ಆರ್ಚ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ನೀವು 3 ಆರ್ಚ್ ಆದರೂ ಹಾಕ್ಕೊಳ್ಳಿ ಅಥವಾ 5 6 ನೀವು ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪಲ್ಲಿ ಆರ್ಚ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನಾನು 3 ಆರ್ಚ್ ಮಾಡಿದ್ದೇನೆ. 3 ಆರ್ಚ್ ಆದಮೇಲೆ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಒಂದು ಬೀಡ್ ಹಾಕ್ಕೊಂಡು 5 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲೇ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಗ್ಯಾಪಲ್ಲಿಂದ ದಾರ ತೊಗೊಂಡು 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಈ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಕುಚ್ಚು ಬೇಡ ಅನ್ನೋರು ಕಂಟಿನ್ಯೂ ಆಗಿ ಸೀರೆ ಪೂರ್ತಿ ಇದೇ ಥರ ಆರ್ಚ್ ಹಾಕ್ಕೊಂಡು ಹೋಗಬೇಕು.
ನೀವು ಇದೇ ಥರ ಡಿಸೈನನ್ನು ಹಾಕ್ತಾ ಹೋಗಿ ಫ್ರೆಂಡ್ಸ್. ಜಾಸ್ತಿ ಟೈಟು ಹಾಕಬೇಡಿ, ಜಾಸ್ತಿ ಲೂಸು ಹಾಕಬೇಡಿ ಫ್ರೆಂಡ್ಸ್. ಜಾಸ್ತಿ ಲೂಸ್ ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, 3 ಚೈನ್ ಆದಮೇಲೆ ನೀವು ಬೀಡ್ಸ್ ಬೇಕಂದರೆ ಹಾಕ್ಕೋಬೋದು. ಬೇಡ ಅಂದವರು ಸಿಂಪಲ್ಲಾಗಿ ಬೀಡ್ಸ್ ಇಲ್ಲದೇ ಈ ಥರ ಕುಚ್ಚು ಹಾಕೋಬೋದು. ನಾನು 2 ಡಿಸೈನನ್ನು ತೋರಿಸಿದ್ದೀನಿ ಲಾಸ್ಟಲ್ಲಿ. ನೀವು ಕೊನೆಯವರೆಗೂ ವಿಡಿಯೋನ ನೋಡಿ. ನಿಮಗೆ ಇನ್ನಷ್ಟು ಡಿಸೈನ್ ಬೇಕಿದ್ದರೆ ಹೊಸ ಡಿಸೈನ್ಗಳನ್ನು ಕಲಿಸ್ಕೊಡ್ತೀನಿ ಫ್ರೆಂಡ್ಸ್. ನನಗೆ ಕಮೆಂಟ್ ಮಾಡಿ ತಿಳಿಸಿ ಡಿಸೈನ್ ಬೇಕಿದ್ದರೆ. ನೋಡಿ, ಆರ್ಚ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು 1 ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ, ಮತ್ತು ಆರ್ಚ್ ಒಳಗಡೆಯಿಂದ ಒಂದು ಸತಿ ದಾರ ತಗೋಬೇಕು. ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತಗೋಬೇಕು, ಮತ್ತು ಆರ್ಚ್ ಗ್ಯಾಪ್ ಒಳಗಿಂದ ದಾರ ತಗೊಂಡು ಮತ್ತು 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಆಮೇಲೆ ಇದೇ ಥರ 5 ಕಂಬಗಳನ್ನು ಮಾಡಿಕೊಂಡು ಲಾಸ್ಟಲ್ಲಿ 5 ಚೈನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಕುಚ್ಚಿಲ್ದೇ ಈ ಥರ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಆರ್ಚು. ಇದು ಒಂಥರ ಚಿಕ್ಕ ಆರ್ಚು ಫ್ರೆಂಡ್ಸ್. ನಾನು ನಿಮಗೆ ಕುಚ್ಚು ಹಾಕಿ ತೋರಿಸ್ತೀನಿ ಲಾಸ್ಟಲ್ಲಿ. ಕೊನೆಯವರೆಗೂ ವಿಡಿಯೋ ನೋಡಿ. ಅದೇ ಥರ ಇನ್ನೊಂದು ಡಿಸೈನನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಆರ್ಚ್ ಎಲ್ಲ ಮುಗಿದಿದೆ. ಆರ್ಚಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ಳಿ. ಐದು ಚೈನ್ ಹಾಕ್ಕೊಂಡು ಆದಮೇಲೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಮಾಡಿಕೊಂಡು ಇನ್ನೂ 2 ಚೈನ್ ಹಾಕಿ ದಾರಾನ ಹೊರಗಡೆ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸಿದೆ ಆರ್ಚ್. ನೀವು ಇದನ್ನು ನಾನು 3 ಹಾಕ್ಕೊಂಡಿದ್ದೀನಿ, ನೀವು 4, 5 ಅಥವಾ 6 ಆದರೂ ಆರ್ಚ್ ಹಾಕ್ಕೊಳ್ಳಿ. Thank you for watching the video friends.